ಜ್ಞಾನೇಶ್ವರ ಮಹಾರಾಜರಿಗೆ ಮೊದಲು ತಾಯಿ ಸ್ಥಾನ ಕೊಟ್ಟರು. ನಾಲ್ಕು ಮಹಾರಾಜ ಹೇಳ್ತಾರ ತುಮಿ ಮಾಯ ಅಂತಾರ. ಇಲ್ಲಿ ನಾಮದೇವ್ ಮಹಾರಾಜ ಅಂತಾರ ನೀವು ಬಾಪ್ ಅದಿರಿಪ್ಪ ಅಂದ್ರೆ ಹೆಂಗ. ಹಗಲಿನ ತಂದೆ ಯಾರಪ್ಪ ಅಂದ್ರ ಸೂರ್ಯ, ರಾತ್ರಿ ತಂದೆ ಅಂದ್ರೆ ಚಂದ್ರ. ಅಂದ್ರೆ ಇಲ್ಲಿ ದಿನಕರ ಅಂದ್ರ ಸೂರ್ಯ, ಇವ್ಯಾಂಗಪ್ಪ ಅಂದ್ರ ಹಗಲಿನಾಗ ಅವನ ಅದಕ್ಕ ತಂದೆ ಅವ ಇರ್ತಾನ. ರಾತ್ರಿ ತಂದೆ ಅಂದ್ರೆ ಚಂದ್ರ. ಹಂಗ ಇಲ್ಲಿ ಜ್ಞಾನೇಶ್ವರ ಮಹಾರಾಜ್ ಏನಂದ್ರು, ಇಲ್ಲಿ ನಾಲ್ಕು ಮಹಾರಾಜರು ತಾಯಿ ಸ್ಥಾನವನ್ನು ಕೊಟ್ರು, ಮಾತೃತ್ವವನ್ನು ಕೊಟ್ರು. ಅಂದ್ರೆ ನೀವು ಹೆಂಗದಿಪ್ಪ ಅಂದ್ರ ತಾಯಿ ಪ್ರೀತಿ ಅವ್ರದ್ರಿ. ತಾಯಿ ಹೆಂಗದ ಎಲ್ಲಾ ತಮ್ಮ ಮಕ್ಕಳನ್ನ ಅನಾಥರನ್ನ ಒಳ್ಳೆಯವರ ತಾಯಿ ಏನ್ ಮಾಡ್ತಾರಪ್ಪ ಅಂದ್ರೆ ಒಬ್ಬ ಮಗ ಹುಷಾರದನು, ಒಬ್ಬ ಮಗ ದಡ್ಡದನ ಅಂತ ಹಿಂಗೆ ವಿಚಾರ ಮಾಡಿ ಎಲ್ಲಾ ಮಕ್ಕಳಿಗೆ ಹೆಂಗ ಸೂರ್ಯ ಇಲ್ಲಿ ಯಾರ ಮ್ಯಾಗ ಬೆಳಕು ಬೀಳಬಾರ್ದಂತ ಓದಿನಿಲ್ಲ, ಎಲ್ಲಾರ ಮ್ಯಾಗ ಒಂದೇ ತರ ಹೆಂಗ್ ಬೆಳಕು ಬೀಳ್ತಿತ್ತು ಹಂಗ ಆ ತಾಯಿ ಹೃದಯ ಹೆಂಗೈತಪ್ಪ ಅಂದ್ರೆ ಎಲ್ಲಾರಿಗೆ ಸಮಾನ ಕಾಣ್ತೈತಿ. ಬೇಕಾದ್ರೆ ನೋಡ್ ನೀವು ತಾಯಿ ಏನ ತಪ್ಪು ಮಾಡಿದ್ರು ಮಕ್ಕಳು ಬಂದು ತಾಯಿ ಕಡೆ ಹೋಗ್ತಾರೆ, ಅಪ್ಪನ ನಂಜಿಗೆ ಇರ್ತೈತಿ, ಅಪ್ಪನ ಕಡೆ ಹೋಗಾಕ ಒಂದ್ ಸ್ವಲ್ಪ ಹೆದರ್ತಿರ್ತಾರೆ. ಏನ ಮಾಡಿದ್ರೆ ಹೋಗಿರ್ತಾರ ಮೊದಲು ತಾಯಿ ಹತ್ತಿಗೆ ಹೋಗಿ ತಾಯಿಯಿಂದ ಏನ್ರಿ ಹಿಂಗಾಗಿತ್ತು ಅಂತ ಹೇಳಿದಾಗ ಅವ್ರ ತಂದೆ ಒಂದ್ ಸ್ವಲ್ಪ ಸಮಾಧಾನ ಹೇಳಿ, ಇಲ್ಲ ಇದೊಂದ್ಸಲ ಮಾಡ್ಯಾನ ಹುಡುಗ ತಪ್ಪು ಮಾಡ್ಯಾನು, ಇನ್ನು ಮುಂದೆ ಮಾಡಂಗಿಲ್ಲ ಅಂತ ಹೇಳಿ ತಾಯಿ ಅವ್ನ ಮಾತು ಉಳಿಸೋ ಸೇವೆ ಮಾಡಿದ್ರೆ ತಾಯಿ ಹೃದಯ ಹಂಗೈತಿ. ಅದಕ್ಕೆ ಮಾತೃ ದೇವ ಅಂದ್ರೆ ಅದಕ್ಕೆ ತಾಯಿಗೆ ಮೊದಲ ಆದ್ಯತೆಯನ್ನು ಕೊಟ್ರು. ಅದಕ್ಕೆ ಮಾತೃ ದೇವೋ ಭವ ಅಂತಂದ್ರು. ಅದಕ್ಕೆ ತಂದೆ ಹೆಂಗಿರ್ತೈತಿಪ್ಪ ಅಂತ ಕಾಣಂಗಿಲ್ಲ. ತಂದೆ ಹೆಂಗೈತಿಪ್ಪ ಅಂದ್ರೆ ಅವರು ತಂದೆನೋ ಪ್ರೀತಿ ಅಷ್ಟ ಐತಿ, ಆದ್ರ ಅವ್ರ ಕೃಪಾ ದಯ ತಂದೆ. ತಾಯಿ ಎಲ್ಲ ಹಂಗ ಮಾಡ್ತಾರಂದ್ರ ಅದಕ್ಕೆ ಯಾರ್ದ ಇದನ್ನಿರ್ತೈತಿಪ್ಪ ಅಂದ್ರ ತಂದೆದ ಅದಕ್ಕೆ ಏನಿರ್ತೈತಿ ಸಾಯ ಇರ್ತೈತಿ. ಅದು ಕಾಣಿಗಳಾಗಿಲ್ಲ. ತಾಯಿ ಏನ್ ಮಾಡ್ತಿರ್ತಾಳ ಅಂದ್ರೆ ತಾಯಿದು ಮಗುಗೆ ಏನಾಗಿರ್ತೈತಿ ಎಲ್ಲ ಕಾಣಿರ್ತೈತಿ. ಏನ್ ಮಾಡ್ತಾಳು ತಾಯಿ ಊಟ ಮಾಡಿಸೋದು, ಅದಕ್ಕೆ ಅರಿವಿ ಹಾಕ್ಸೋದು, ಅಂದ್ರೆ ಎಲ್ಲಾ ತಾಯಿಯನ್ನು ಸೇವೆ ಮಾಡ್ದಂತ ಮಗು ಏನಂತತಿ ನನ್ನ ತಾಯಿ ನನಗ ಎಲ್ಲಾ ಮಾಡ್ತಾರ ಅಪ್ಪಿ ತಾವ್ ಏನು ಇಲ್ಲ ಅಂತ ಹಿಂಗ ಅನಿಸ್ತಿರ್ತೈತಿ. ಕರೆ ಅದನ್ನೆಲ್ಲ ದಿನನಿತ್ಯ ಉಪಜೀವನ ನಡೆಸಬೇಕಾದ್ರೆ ತಂದೆನೂ ಶ್ರಮ ಐತಲ್ಲ, ತಂದೆ ಶ್ರಮದಿಂದ ತಂದೆ ತಂದು ಕೊಟ್ಟಾಗ ತಾಯಿ ಮಾಡ್ತಿರ್ತಾಳ ಅನ್ನೋದು ಆ ಮಕ್ಕಳಿಗೆ ಮುಂದೆ ಗೊತ್ತಾಗುತ್ತೆ, ಅವಾಗ ಗೊತ್ತಾಗಿಲ್ಲ. ಅದಕ್ಕೆ ಜ್ಞಾನೇಶ್ವರ ಮಹಾರಾಜರಿಗೆ ತಾಯಿ ರೂಪನ ಕೊಟ್ಟರು. ಮುಂದುವರೆಗೆ ನಾಮದೇವ್ ಮಹಾರಾಜರು ಬಾಪ್ ಅಂದ್ರ ಲಾಸ್ಟ್ಗೆ ಈಗ ನಾಳೆ 15ನೇ ತಾರೀಕಿಗೆ 728 ವರ್ಷ ಆತಲ್ಲ, ಅವ್ರ ಸಮಾಧಿ ಸ್ಥಳ ಜ್ಞಾನದೇವ್ ಮಹಾರಾಜರೇ ಬಂದಂತಾರ. ನಾಮಾಮಣಿ ಆತ ಲೋಪಲ ದಿನಕರ ಪಾಪ ಜ್ಞಾನೇಶ್ವರ ಸಮಾಧಿ ಸ್ಥಳ ಅಂದ್ರೆ ಜ್ಞಾನೇಶ್ವರ ಮಹಾರಾಜ ಸಮಾಧಿ ತಗೋದ್ರಿ. ಅವ್ರ ಎಷ್ಟು ವಯಸ್ಸಿಗೆ ಸಮಾಧಿ ತಗೋಬೇಕಾದ್ರೆ ಒಟ್ಟ 22 ವರ್ಷನಾಗ ಸಮಾಧಿ ತಗೋದಾರ. 14ನೇ ವರ್ಷನಾಗ ತಗೋಬೇಕಂದ್ರೆ ಜ್ಞಾನೇಶ್ವರ ಮಹಾರಾಜ ಅಂದ್ರ ಪ್ರತಿಯೊಬ್ರು ಮುಕ್ತಾಬಾಯಿ ಸ್ವಲ್ಪ ಏನ್ ಮಾಡಿಪ್ಪ ಅಂದ್ರ ಅನ್ನ ಇಷ್ಟು ದೊಡ್ಡ ಬ್ಯಾಟ್ರಿ ಅಂತಂದು ಸೋಪಾನ್ ಮಹಾರಾಜರು ನಿವೃತ್ತಿನಾಥ್ ಎಲ್ಲಾರು ಒಂದೊಂದು ಅವ್ರ ಮಾತಿಗಾಗಿ 2 ವರ್ಷದಿಂದ 6 ವರ್ಷವನ್ನ ಅವ್ರ ಏನ್ ಮಾಡಿರಪ್ಪ ಅಂದ್ರೆ ಸಮಾಧಿಯನ್ನು ತಗೊಳ್ದು ಮುಂದಾಕೋತು ಏನ್ ಮಾಡಿ ಜ್ಞಾನೇಶ್ವರ ಮಹಾರಾಜ ಅಂದ್ರ ಅವ್ರು ಇಷ್ಟು ಕಷ್ಟಪಟ್ಟಾರಲ್ಲ, ಅವ್ರಿಗೆ ಎದಕ್ ಬೇಕಾಗಿದ್ರಿ? ಜಗಾತಿಯ ಕಲ್ಯಾಣ ಸಂತಾಚಿ ವಿಭೂತಿ ದೇಹ ಕಷ್ಟವಿತಾತಿ ಪರೋಪಕಾರಿ ಅಂತ. ಜಗತ್ತ ಕಲ್ಯಾಣಕ್ಕಾಗಿ ತಮ್ಮ ಶರೀರವನ್ನ ತಮ್ಮ ಕಷ್ಟವನ್ನು ಪಟ್ರವ್ರು. ಹೆಂಗ್ ಕಷ್ಟಪಟ್ರಪ್ಪ ಅಂದ್ರ ಅವ್ರ ತಂದೆ ಆದಂತ ವಿಠ್ಠಲ ಪಂತವರು ಗೃಹಸ್ಥರದಿಂದ ಸನ್ಯಾಸ ಆಶ್ರಮವನ್ನು ಸ್ವೀಕಾರ ಮಾಡಿ ಮತ್ತ ಸನ್ಯಾಸ ಆಶ್ರಮದಿಂದ ಬಂದು ಮತ್ತೆ ಗೃಹಸ್ಥಾಶ್ರಮ ಮಾಡಿ ಸಂಸಾರ ಮಾಡಿ ಇವರು ಬ್ರಹ್ಮಮೂರ್ತಿ ಸಂತ ಜಗಿ ಅವತಾರಿಗೆ ಉದ್ಧಾರ ದೀನ ಜನ. ಆ ಬ್ರಹ್ಮಮೂರ್ತಿ ಸಂತ ಏನ್ ಮಾಡಪ್ಪ ಅಂದ್ರೆ ಅವತಾರ ಅವ್ರ ಹೊಟ್ಟಿದಿಂದನ ಸಾಕ್ಷಾತ್ ಬ್ರಹ್ಮ ವಿಷ್ಣು ಮಹೇಶ್ವರ ಮತ್ತು ಆದಿಶಕ್ತಿ ಅವತಾರ ಉಂಟಾಳಿ ಈ ಭೂಮಿಗೆ ಬಂದ್ರು. ಬಂದವ್ರು ಎಂತ ಕಷ್ಟಪಟ್ರಪ್ಪ ಅಂದ್ರ ಮುಂದವ್ರಿಗೆ ಸಮಾಜ ಅವಾಗ ಹೆಂಗಿತ್ತಂದ್ರೆ ಬ್ರಾಹ್ಮಣ ಸಮಾಜದೊಳಗ ನೋಡ್ರಿ ಕೆಳಗಿಂದ ಹಿಂದಿನ ಲೆಕ್ಕಾಚಾರ ಹಾಕಿದ್ರು ಅವಾಗ ಹೆಂಗಿತ್ತವ್ರು ಯಾವ ಸಮಾಜದವ್ರು ಒಂದು ಶೇದವಾಗಿ ನೀರು ತುಂಬಾಕ ಬರ್ಬಿಡ್ತಿದ್ದಿಲ್ಲ, ಅವ್ರು ಮುಟ್ಟಂಗಿಲ್ಲ ಇವ್ರು ಮುಟ್ಟಂಗಿಲ್ಲ, ಈಗೆಲ್ಲ ಹೋಗ್ಬಿಡ್ತಿರ. ಅದಕ್ಕೆ ಹೇಳ್ತಾರೆ ಊಚೆ ನೀಚೆ ಗಾಯಿ ನೇನೇ ಭಗವಂತ ಇಷ್ಟಿ ಭಾವ ಭಕ್ತಿ ಇದೆ ಕೊನೆಯ. ಆ ಭಗವಂತಗೆ ಏನ್ ಬೇಕಾಗೈತಿ? ಮೇಲು ಕೀಳು ಆಮ ಇವ ಏನ್ ಸಂಬಂಧ ಇಲ್ಲ, ಅವ್ನು ಬರೇ ಭಾವ ಬೇಕಾಗೈತಿ. ಭಾವವಿನ ಭಕ್ತಿ ಭಕ್ತಿವಿನ ಮುಕ್ತಿ ಭಯವಿನ ಶಕ್ತಿ ಬೋರೋನಿಯ. ಸುಮ್ಮನೆ ಮಾತಾಡೋದು ಮೇಯಾಗ ಒಂದು ಅವ್ನು ಒಗದ ಬಿಟ್ಟು ನಾ ಕುಸ್ತಿ ಪಡೆದಾಗ ಒಂದು ಶಕ್ತಿ ಇಲ್ಲ ಅಂದ್ರೆ ಏನ್ ಮಾಡೋದು? ಅವ್ರ ಹತ್ತಿಗೆ ಹಂಗೆ ಶಕ್ತಿ ಇತ್ತು. ಅವ್ರು ಏನ್ ಮಾಡ್ರು? ಸಹಜ ಬೋರಣಿ ಹಿತ ಉಪದೇಶ ಕರುಣಿ ಸಾಯಾಸ ಸಿಗ ವಿದ್ಯೆ. ಅವ್ರ ಹತ್ತಿಗೆ ಹೆಂಗಿತ್ತಪ್ಪ ಅಂದ್ರ ನಿರ್ಜೀವ ಗಾಡಿಯನ್ನು ನಡೆಸುವಂತ ತಾಕತ್ತಿತ್ತು. ಅದ್ರ ತಾಕತ್ ಬರ್ಬೇಕಾದ್ರೆ ಅವ್ರು ಏನ್ ಮಾಡಿರ್ಬೇಕಾದ ಪರಿಶ್ರಮ. ಒಬ್ಬ ಕುಸ್ತಿ ಇಡುವಂತ ಪೈಲ್ವಾನ್ ಆಗ್ಲಿ, ಒಂದ ವಿದ್ಯಾಕರ್ತ ಒಬ್ಬ ಅಭ್ಯಾಸ ಮಾಡೋಕ್ ನೌಕರಿ ಇಡಬೇಕು, ಅದ್ ವ್ಯಕ್ತಿ ಏನ್ ಮಾಡ್ಬೇಕು ಅನ್ನೋದು ಪರಿಶ್ರಮ ಐತಿ.
ಇಲ್ಲಿ ಹೆಂಗೈತಂದ್ರ ಮನುಷ್ಯ ಹೆಂಗಾಗ್ಬಿಡ್ತಾನಪ್ಪ ಅಂದ್ರ ಕಾಮಾತೂರ್ಣಂ ನಾ ಭಯಂ ನಾ ಲಜ್ಜಾ ದ್ರವ್ಯಾತೂರ್ಣಂ ನಾ ಪಾಪಂ ನಾ ಪುಣ್ಯಂ ವಿದ್ಯಾತೂರ್ಣಂ ನಾ ಸುಖ ನಾ ನಿದ್ರಾ ಅಂದ್ರ ಕಾಮಾತೂರ್ಣಾದಂತ ಮನುಷ್ಯಗೆ ಅವ್ ನಾಚಿಕೆ ಮಾನ ಮರ್ಯಾದೆಯನ್ನು ಎಲ್ಲ ಬಿಟ್ಟು ಬಿಟ್ಟಿರ್ತಾವ ಏನೋ ಸಂಬಂಧ ಇರಂಗಿಲ್ಲ ಟೈಮ್ದಾಗ ಅಂದ್ರೆ ಅವ್ ತಲೆಯಾಗ ಇರಂಗಿಲ್ಲ ಎಲ್ಲ ಬಿಟ್ಟೇ ಬಿಟ್ಟಿರ್ತಾನ ಆಯ್ತು ದ್ರವ್ಯವನ್ನ ಗಳಿಸುವಂತ ವ್ಯಕ್ತಿ ಬರೇ ನರಸಪ್ಪ ಮಹಾರಾಜ್ ಅಲ್ಲಿ ಹೊರವಾಟನ್ಯಾಗ ಒಂದು 4 ಎಕರೆ ಮಾಡೀನಿ ಇಲ್ಲಿ ಕವಳ್ಯಾಗ ಒಂದು 2 ಎಕರೆ ಮಾಡೀನಿ ಬರೇ ಕರೆ ಅದು ಹೆಂಗಿರ್ಬೇಕು ಜೋಡಣೆಯ ಧನ ಉತ್ತಮ ವ್ಯವಹಾರ ಉದಾಸ ವಿಚಾರಿ ವೆಚ್ಚಿಕರ ಅಂತಾರ ತುಕಾರಾಮ್ ಮಹಾರಾಜರು ಆದ್ರೆ ಏನಾಗೈತಿ ಅಂದ್ರೆ ಇಲ್ಲಿ ಏನಾಗ್ತೈತಿ ಇವಾಗ ರೊಕ್ಕ ಕಟ್ಟಬೇಕಾಗೈತಿ ಅದು ಯಾಕಡೆ ಬರ್ತದೆ ಗೊತ್ತಿಲ್ಲ ಪಾಪ ಐತೋ ಪುಣ್ಯ ಐತೋ ಅವಾಗ ಏನೂ ಸಂಬಂಧ ಇಲ್ಲ ಅವ್ನು ಬರೀ ಏನ್ ಬೇಕಾಗೈತಿ ಹಣ ಬೇಕಾಗೈತಿ ಸಾವುಕಾರಗಿ ರೊಕ್ಕ ಅವು ಎಲ್ಲಿಂದ ಬರ್ತಾವು ಹೆಂಗ್ ಬರ್ತಾವು ಅದೇನು ಸಂಬಂಧ ಇಲ್ಲ ಅಂದ್ರೆ ಒಬ್ಬ ಸಾಧನೆ ಮಾಡುವಂತ ವ್ಯಕ್ತಿ ಒಬ್ಬ ಮೇಲೆ ಉಚ್ಚ ಪರ್ವತ ಹೋಗ್ಬೇಕಂದ್ರೆ ಪರ್ವತ ಶಿಖರ ಮನೆ ಏರ್ಬೇಕಂದ್ರೆ ನಾವು ಎಷ್ಟು ಕಷ್ಟ ಐತಿ ಒಬ್ಬ ದೊಡ್ಡ ವ್ಯಕ್ತಿ ಆಗ್ಬೇಕಾದ್ರೆ ಜ್ಞಾನೇಶ್ವರ ಮಹಾರಾಜರು ಈ 728 ವರ್ಷಗಳ ಕಾಲ ಅವ್ರಿನ ಅಜರಾಮರ ನಮ್ಗೆಲ್ಲರೂ ಹೃದಯದೊಳಗೆ ಅದಾರಪ್ಪ ಅಂದ್ರೆ ಜೀವಂತ ಸಾಕ್ಷಾತ್ ಸಂತತಿ ದೇವ ನಿಮಿತ್ತತೆ ಪ್ರತಿಮಾ ಅವ್ರು ಏನಾದ್ರು ಸಾಕ್ಷಾತ್ ಭಗವಂತನಾದಾರ ಕೈ ನಿಮಿತ್ತ ಆಯ್ತು ಸಂತತೆ ದೇವರದಾರ ಕೈ ನಾವೇ ತಿಳ್ಕೊಂತೀವಿ ಸಂತರ ಅವತಾರ ಅಂತ ಬಂದಾರ ಅಷ್ಟ ಹಂಗ ಆ ವ್ಯಕ್ತಿ ಶಿಖರವನ್ನು ಅವ್ನ ನಿದ್ದೆ ಕೈ ನಿದ್ದಂಗ ನಮ್ಗೆ ಅವ್ದು ಯಾವುದೋ ಒಂದ ಆ ಗುರಿಯನ್ನು ಮುಟ್ಟಬೇಕಾದ್ರ ಆ ಸ್ಥಾನಕ್ಕೆ ನಾವು ಹೋಗ್ಬೇಕಾದ್ರ ಅವ್ನ ಕಣ್ಣಿ ಹಚ್ಚಂಗಿಲ್ಲ ರಾತ್ರಿ ಆಗಲ್ಲ ಏನ್ ಮಾಡ್ತಾನಪ್ಪ ಅಂದ್ರ ಅಭ್ಯಾಸ ಮಾಡ್ತಾನ ಕಷ್ಟ ಪಡ್ತಾನ ಶ್ರಮ ಪಟ್ಟಾಗ ಏನ್ ಮಾಡ್ತಾನ ಆ ಒಂದು ಮಾರ್ಗಕ್ಕೆ ಹೋಗಿ ಮುಟ್ತಾನ ಆ ಮಾರ್ಗಕ್ಕೆ ಹೋಗಿ ಮುಟ್ಟಬೇಕಾದ್ರೆ ಸಂತರು ಎಷ್ಟು ಕಷ್ಟಪಟ್ಟವಾಗ ಜ್ಞಾನೇಶ್ವರ ಮಹಾರಾಜರಿಗೆ ಯಾರೋ ಭಿಕ್ಷಾ ನೀಡಲಿಲ್ಲ ಬೇಡಕ್ ಹೋದ್ರ ನುಗ್ಗಿಸ್ಬಿಡವ್ ಎಲ್ಲ ಹಿಂಗ ನಡಿಯೋಣ ಅವ್ರು ಯಾರು ಬರ್ಬಿಡ್ತಿಲ್ಲ ಇಂದ್ರಾಯಣ ಬರ್ಬಿಡ್ತಿದ್ದಿಲ್ಲ ಎಲ್ಲಾರು ಹಿಂಗೆ ಕಷ್ಟ ಪಡ್ತಾ ಇದ್ರು ಆದ್ರ ಒಮ್ಮೇನಾಗ್ಬಿಡ್ತಪ್ಪ ಅಂದ್ರೆ ಜ್ಞಾನೇಶ್ವರ ಮಹಾರಾಜಿಗೆ ಅವ ಯಶೋಗ ಚಾಟಿ ಅನ್ನುವಂಥವ್ರು ಜಾಡಿಸಿ ಒದ್ದು ಬಿಟ್ರು ಜ್ಞಾನೇಶ್ವರ ಮಹಾರಾಜ್ ಜಾಡಿಸಿ ಒದ್ದು ಬಿಟ್ಟು ಜ್ಞಾನೇಶ್ವರ ಮಹಾರಾಜ್ ಪ್ರತಿಯೊಂದು ಇರಿವಿ ಅಂತ ಇರಿವಿ ಶೀಟ್ ಇರ್ತೈತಿ ಮತ್ತೆ ಈ ಮನುಷ್ಯ ಅವತಾರ ತಗೊಂಡ್ ಬಂದಾರ ಅವ್ರಿಗೂ ಒಂದ್ ಸ್ವಲ್ಪ ಇದನ್ನಿರೋದಲ್ಲ ಅವ್ರು ಏನಾಗ್ಬಿಡ್ತಪ್ಪ ಅಂದ್ರ ಸಿಟ್ಟು ಬೆಟ್ಟದಾಗ ಹೋಗಿ ಜೋಪಡಿ ಅವ್ರದ್ದು ಹೋಗಿ ಆ ಜೋಪಡಿ ಹಾಕೊಂಡು ಒಳಗೆ ಕೂತಿ ಬಿಟ್ರು ಅವ್ರು ಜ್ಞಾನೇಶ್ವರ ಮಹಾರಾಜ್ ಸಿಟ್ಟು ಅಂತ ಅವ್ರಿಗೆ ಇರಿವಿಗಂತ ಇರಿವಿಗೆ ನಾವು ನೋಡ್ರಿ ಅದ್ರ ಹೇಗೆ ತುಳಿದಪ್ಪ ಅಂದ್ರೆ ಪಟ್ನ ಕಡಿತೈತೆ ಹಂಗ ಆ ಜ್ಞಾನೇಶ್ವರ ಮಹಾರಾಜ್ ಸಿಟ್ಟು ಬಂದು ಕೂತಾಗ ತಾಟಿ ಹಬ್ಬದೊಳಗೆ ಮುಕ್ತಮ್ಮ ಹೇಳ್ತಾರೆ ಯೋಗಿಯ ಪಾವನ ಮನಾಚ ಅಂದ್ರೆ ಯೋಗಿ ಅವ ಏನಂತಪ್ಪ ಮುಕ್ತಾಬಾಯಿ ನೀವೊಬ್ಬ ಯೋಗಿ ಅಲ್ಲ ನೀ ಎದಕ್ ಬಂದಿದ್ದೀರಿ ಅವತಾರ ಯಾಕೆ ಬಂದಿದ್ದೀಪ್ಪ ನೀ ಭೂಮಿ ಮ್ಯಾಗ ಏನ ಸಾಮಾನ್ಯ ಜನ ನೀ ಏನ್ ನೀ ಯಾರ ಎದಕ್ಕಾಗಿ ಬಂದಿದ್ದೀನಿ ಅಮಿ ವೈಕುಂಠವಾಸಿ ಆಲೋ ಯಾಚಿ ಕಾರಣಾಸಿ ಬೋಲಿ ರೇಜೆ ಋಷಿ ಸಾಚಿ ಭಾವೆ ಬರ್ತಾಯ ನೀ ಯಾರಪ್ಪ ಯೋಗಿ ಮನುಷ್ಯಾದಿ ಮತ್ತೆ ನೀವು ಒಬ್ಬ ಅಂತ ವ್ಯಕ್ತಿ ಇದ್ರ ಮಾಡಿದ ಹೇಳಿ ಹೋಗಿ ಒಳಗೆ ಕೊಡುದು ಹೆಂಗ ಆಕೆ ಹೇಳ್ತಾಳು ಯೋಗಿಯ ಪಾವನ ಮನಾಥ ಸಹಾಯ ಅಪರಾಧ ಜನತ ಜನರು ಏನ್ ಮಾಡ್ತಾರ ಅವ್ರ ಅಪರಾಧ ಸಹ ಮಾಡುವಂತ ಶಕ್ತಿ ಇರ್ಬೇಕು ಸಂತರ ಅಂದ್ರೆ ಹೆಂಗ ಅವ್ರು ಏನ್ ಮಾಡ್ತಾರಪ್ಪ ಅವ್ರಿಗೆ ಸಹ ಮಾಡುವಂತ ಶಕ್ತಿ ನಿನ್ಗೆ ಇರ್ಬೇಕು ಅಂತ ಹೇಳ್ತಾರ ಮುಕ್ತಾಬಾಯಿ. 2ನೇ ಚರಣದಾಗ ಹೇಳ್ತಾರ ವಿಶ್ವವನ್ನಿ ಜಾಲೆ ಬನ್ನಿ ಅಂದ್ರ ವಿಶ್ವವನ್ನ ಬತ್ತಿ ಉರಿಯಾಕತೈತಿ ಬೆಂಕಿ ಹತ್ತೈತಿ ಅದ್ರ ಕಡೆ ನೀವು ಸಂತರ ಏನಾಗ್ಬೇಕಪ್ಪ ಅಂದ್ರೆ ಅದಕ್ಕೆ ನೀರಾಗ್ಬೇಕಂತ ಹೇಳ್ತಾರೆ ಮುಕ್ತಾಬಾಯಿ. ಜ್ಞಾನೇಶ್ವರ ಮಹಾರಾಜಿಗೆ ತಾಟಿದ ಅಭಂಗದೊಳಗೆ ಹೇಳ್ತಾರೆ ನೀ ಶೀಟ್ಟಾಗ ಕೂತಿದಿಲ್ಲ ನೀ ಎದಕ್ಕಾಗಿ ಬಂದಿರಪ್ಪ ಈ ಎಲ್ಲಾ 3 ಜನರನ್ನ ಉದ್ಧಾರ ಮಾಡಕ್ಕೆ ಬಂದಿರಿ ನೀವು ಒಬ್ಬ ಯೋಗಿ ಮನುಷ್ಯ ಇದಿ ನೀ ಶೀಟ್ ಮಾಡ್ಕೊಂಡು ಹೋಗಿ ಯಾಕೆ ಕುಂತಿಪ್ಪ ವಿಶ್ವ ಎಲ್ಲ ಏನಾಗೈತಿ ಬತ್ತಿ ಉರಿಯಾಕೈತಿ ಬೆಂಕಿ ಆಗೈತಿ ಅದು ಬೆಂಕಿ ಐತೈತಿ ಕರೆ ನೀ ಅದಕ್ಕೆ ಆರಿಸುವಂತ ಕೆಲಸ ಮಾಡ್ಬೇಕು ನೀ ನೀರಾಗ್ಬೇಕು ವಿಶ್ವ ಜಾಲೆ ರಾಜೆ ವನ್ನಿ ಸಂತಿ ಭಾವೆ ಪಾಣಿ ಶಬ್ದ ಕ್ಲೇಶೆ ಜಾಲೆ ಕ್ಲೇಶ ಅಂತಂದ್ರೆ ಅಂದ್ರೆ ಶಬ್ದ ಶಾಸ್ತ್ರದಿಂದ ಶಬ್ದಗಳಿಂದ ಜನ ನಾವು ಬೇಯ್ತಾರ ಏನೋ ಬೇಯಕತ್ತಾರ ಏನೋ ಅಂತಾರ ಕರೆ ನೀ ಏನಾಗ್ಬೇಕು ಅದನ್ನೆಲ್ಲ ಉಪದೇಶ ಅಂತ ಇರ್ಬೇಕಂತ ಹೇಳ್ತಾರ ಮುಕ್ತಾಬಾಯಿ. ಅವ್ರೇನೇನು ಬೇಯ್ತಾರಲ್ಲ ಅದ್ ನಿನಗೆ ಉಪದೇಶ ಐತಿ. ವಿಶ್ವಪಟ ಬ್ರಹ್ಮದವರ ತಾಟಿ ಓಡ ಜ್ಞಾನೇಶ್ವರ ಅಂತ
ಅಂದ್ರೆ ಈ ವಿಶ್ವಕ್ಕೆ ನೀ ಏನ್ ಬಂದಿದೀಪ, ನೀ ಏನ ಈ ಉದ್ಧಾರ ಮಾಡಕ್ ಬಂದಿನಿ ತಿಳ್ಕೊ, ನೀ ಬಾಗಣ ತೆಗಿಪ, ನೀ ಶಿಫ್ಟಾಗಿ ಕೂತ್ರೆ ಹೆಂಗಾಗುದು. ಅದಕ್ಕೆ ಯೋಗಿಯ ಪಾವನ ಮನಾಚ ಸಾವೇ ಅಪರಾಧ ಜನಾಚ. ಈ ಜನರೇನು ಅಪರಾಧ ಮಾಡ್ಯಾರ ಅದ್ರ ಕಡೆ ಲಕ್ಷ್ಯ ಕೊಡ್ಬೇಡ, ಅವರನ್ನ ತಿದ್ದುವಂತ ಕೆಲಸ ಮಾಡು, ಅವರನ್ನ ಉದ್ಧಾರ ಮಾಡುವಂತ ಕೆಲಸ ಮಾಡು ಅಂತ ಮುಕ್ತಬಾಯಿ ಅವ್ರಿಗೆ ಹೇಳಿದಾಗ ಅವಾಗ ಜ್ಞಾನೇಶ್ವರ ಮಹಾರಾಜರು ಅದನ್ನ ತಿಳ್ಕೊಂತ ಅಲ್ಲ ತೆಗಿತಾರ. ಅಂದ್ರೆ ಅಷ್ಟೆಲ್ಲಾ ಕಷ್ಟಪಟ್ಟು ಅವ್ರಿಗೆ ಏನೆಲ್ಲ ಆಗೈತಿ ಅಲ್ಲಿಂದ ಏನ್ ಮಾಡ್ತಾರಪ್ಪ ಅಂದ್ರೆ ಅವ್ರ ತಂದೆ ತಾಯಿ ಅವರಿಗೆ ಜೀವಂತ ಪ್ರಾಯ ಯಾರ ಸಂಬಂಧ ಯಾವ ಪ್ರಾಣ ಕೊಡ್ತಾರ. ಈಗ ಯಾರೇ ಒಬ್ಬರ ಸಂಬಂಧ ಹೋಗಿ ಒಂದು ಮಾತು ಕೇಳಲ್ಲ, ಹೋಗುದು ಹುಡುಗಿಗೆ ಇಲ್ಲಿ ಹೋಗ್ಬಾ ಅಂತ ಕೇಳಂಗಿಲ್ಲ. ತನ್ನ ಮಕ್ಕಳಿಗೆ ತಾ ಮಾಡಿದಂತ ಅರಿವಾಗಿ ವಿಠಲಪ್ಪ ಅಂತ ಅವ್ರು ಏನ್ ಮಾಡಿದ್ರು, ಜೀವಂತ ಪ್ರಾಯಜಿತ್ತ ಜೀವಂತ ಇರ್ತಾ ಪೈಕಿನ ಹೋಗಿ ವಿಠಲಪ್ಪ ಅಂತ ಒಬ್ಬರ ಅಂದ್ರು, ರುಕ್ಮಿಣಿ ಬಾಯಿ ಅಂದ್ರು, ನೀವು ಆದ್ಬೇಕು ನಂದರಿ ಏನೈತೆ ಗಂಡ ಹೆಂಡತಿ ಹೋಗಿ ಜೀವಂತ ಪ್ರಾಯಚಿತ್ತ ಅಂದ್ರೆ ಜೀವಂತ ಜೀವ ಇರ್ತಾ ಪೈಕಿನ ಹೋಗಿ ಪ್ರಾಣ ಕೊಟ್ರು. ಯಾಕ ಅಲ್ಲಿ ಹೋಗಿ ಭೇಟಿ ಆದ ಆಳತಿಯೊಳಗೆ ಹೋಗಿ ಬೈಟದ ಅವ್ರು ಸುದ್ದಿ ಪತ್ರ ನೀವು ಕೊಡ್ಬೇಕಾದ್ರೆ ಏನ್ ಮಾಡ್ಬೇಕಂದಾಗ ನಿಮಗೆ ಜೀವಂತ ಪ್ರಾಯಚಿತ್ತ ಬಿಟ್ರೆ ಬೇರೆ ಒಂದು ಯಾವುದು ಇಲ್ಲ ಅಂದಾಗ ಜೀವಂತ ಹೋಗಿ ಇಂದ್ರಾಯಣಿ ಒಳಗ ಅವ್ರು ಪ್ರಾಣವನ್ನು ಕೊಟ್ಟಾರ. ಇನ್ನ ಸಣ್ಣ ಸಣ್ಣ ಮಕ್ಕಳ ಎಷ್ಟೋ ನನ್ನ ಮಕ್ಕಳಿಗೆ ಚಲೋ ಆಗ್ಲಿ ಅಂತ ಹೇಳಿ ಈಗ ನೀವು ಹೋಗ್ರಿ, ಯಾವಾಗ ಹೋದ್ರೆ ಬ್ರಹ್ಮಗಿರಿ ತ್ರಂಬಕೇಶ್ವರ ನಿವೃತ್ತಿನಾಥ ಸಮಾಧಿ ಅಲ್ಲಿ ಹೋಗಿ ಬ್ರಹ್ಮಗಿರಿ ಒಳಗೆ ಎಷ್ಟೋ ಪ್ರವಚನ ಹಾಕ್ತಿದ್ರು. ಆ ಟೈಮ್ದಾಗ ಏನಾಗ್ತಪ್ಪ ಅಂದ್ರೆ ಗೈನಿನಾಥ ಕೃಪಾಶೀರ್ವಾದದಿಂದ ನಿವೃತ್ತಿನಾಥ ತಪ್ಪಿಸ್ಕೊಂಡು ಒಂದು ಹುಲಿಯ ವೇಷವನ್ನು ತಾಳಿ ಗೈನಿನಾಥರ ಅವ್ರಿಗೆ ಹೆದರಿಸಿದಾಗ ಎಲ್ಲರೂ ಓಡಿ ಹೋಗ್ತಾರ. ಅಲ್ಲಿ ಏನಾದತಿ ನಿವೃತ್ತಿನಾಥ ಅವ್ರಿಗೆ ತಪ್ಪಿಸ್ಕೊಂಡು ಆ ಗುಹೆ ಒಳಗೆ ಹೋದಾಗ ಅಲ್ಲಿ ಗುಹೆ ಒಳಗೆ ಯಾರಿದ್ರಪ್ಪ ಅಂದ್ರೆ ಗೈನಿನಾಥರು ಇದ್ರು. ಅವರು ಗೈನಿನಾಥ ಉಪದೇಶ ಗಹಿನಿ ಪ್ರಸಾರೇ ನಿವೃತ್ತಿದಾತ ಜ್ಞಾನದೇವ ಸಾರ ಚೋದವಿದೆ. आदिनाथ गुरु सकळ सिद्धांत मच्छिंद्र तयाचा मुख्य शिष्य. मच्छिंद्राने बोल गोरक्षाशी केला, गोरक्ष वडला गैनी प्रती, ಗೈನಿ ಪ್ರಸಾದಿ ನಿವೃತ್ತಿ ದಾತಾರ ಜ್ಞಾನದೇವ ಸಾರ ಚೋದವ್ಯ. ಯಾವಾಗ ಅಲ್ಲಿ ಗೈನಿನಾಥರ ಒಂದು ಉಪದೇಶ ತಗೊಂಡು ನಿವೃತ್ತಿನಾಥರು ಬರ್ತಾರಲ್ಲ ಅವಾಗ ಅವರ ನಿವೃತ್ತಿನಾಥರಿಂದ ಜ್ಞಾನೇಶ್ವರ ಮಹಾರಾಜ ಉಪದೇಶ ಆಗ್ತದೆ.
ಅವ್ರೆಲ್ಲ ಹೆಂಗೆ ಉಪದೇಶ ಮಾಡ್ತಾರಪ್ಪ ಅಂದ್ರೆ, ಈಗ ನಾವಿಲ್ಲಿ ನಾಲ್ಕು ಪಂಥ ಸಂಪ್ರದಾಯ ಏನೈತಲ್ಲ, ಇದನ್ನ ನೀವು ಈ ಭಗವಂತನ ಪಾಂಡ್ರಂಗನ ಪಂಡ್ರಪ್ಪ ಅಂದ್ರೆ ಈ ಸಂಪ್ರದಾಯವನ್ನು ಬೆಳೆಸ್ಕೊತ ಹೋಗುವಂತ ಉಪದೇಶದಲ್ಲಿ ಗೈನಾಥ ನಿರುದ್ರನಾಥ ಮಾಡ್ತಾರ. ಅದೇ ಮುಂದೆ ಜ್ಞಾನೇಶ್ವರ ಮಹಾರಾಜರದನ್ನ ಈ ಎಲ್ಲ ಸಮಾಜವನ್ನು ಹೆಂಗೈತಿಪ್ಪ ಅಲ್ಲಿ ನೋಡ್ತಾರ. ವೇದ ಅಭ್ಯಾಸ ಪಠಣವನ್ನು ಮಾಡಿ ಈ ಜನ ಹೆಂಗೈತಿ, ಇಲ್ಲಿ ಏನ್ ನಡೆದೈತಿ, ಆಳಂದಿ ಒಳಗಾದ್ರ ಅಭ್ಯಾಸ ಮಾಡ್ತಾರೆ. ಇದು ಜನಕ್ಕೆ ಯಾರು ಹೆಂಗ, ಅವಾಗಿನ ಜನರು ಪಂಡಿತರು ಜ್ಞಾನಿಗಳು ಅವ್ರು ಏನಿದ್ರಲ್ಲ, ಅವ್ರು ಯಾರು ಕೆಳ ಸಮಾಜವನ್ನಾಗ್ಲಿ ಇತರೆ ಸಮಾಜಗಳನ್ನಾಗ್ಲಿ ಮ್ಯಾಗ ಬರ್ಲಾಕ ಕೊಡ್ತಿದ್ದಿಲ್ಲ. ಅವ್ರನ್ನ ಸ್ವತಃ ಜ್ಞಾನೇಶ್ವರ ಭಗವಂತನ ಅವತಾರ ತಗೊಂಡ್ ಬಂದಾರಂದ್ರ ಅವ್ರಿಗೇನ ಅವ್ರು ಮುಟ್ಟುಕೊಟ್ಟಿಲ್ಲ. ಇಂದ್ರಾಯಣಿ ಹೋಗಿ ತಗೊಟ್ಟಿಲ್ಲ. ಅವ್ರ ಮನೆಗೊಟ್ಟು ಹೋಗಿ ಭಿಕ್ಷಾ ಬಿಟ್ಟು ಭಿಕ್ಷಾ ನೀಡಲಿಲ್ಲ. ಏ ನಾಳೆ ನೀವು ಸನ್ಯಾಸಿ ಮಕ್ಕಳಾದ್ರೆ ಇಲ್ಲಾಕ್ ಬಂದಿರ ಅಂತೇಳಿ ಅವ್ರು ಅವೇಳನ ಮಾಡಿ ಅವ್ರನ್ನ ಮುಗಿಸ್ಕೊಟ್ರು. ಆದ್ರೆ ಅದನ್ನ ಅವ್ರು ಬಿಡ್ಲಿಲ್ಲ, ಅವ್ರನ್ನ ಹಠ ಬಿಡಲಿ ಜ್ಞಾನೇಶ್ವರ ಮಹಾರಾಜ್ ಅದನ್ನ ಸಾಧಿಸಿ ತೋರಿಸ್ಬೇಕಂತೇಳಿ ಆಳಂದಿಗೆ ಅವ್ರ ತಂದೆ ತಾಯಿ ಪ್ರಾಯಚಿತ್ತ ಆಳಂದಿಗೆ ಹೋಗ್ತಾರ. ಆಳಂದಿಗೆ ಹೋಗಿ ಆಳಂದಿ ಅವ್ರು ಹೇಳ್ತಾರ, ನಮ್ಮ ಕಡೆಯಿಂದ ಏನಿಲ್ಲ ಪೈದ, ನೀವು ಪೈಠಾಣಿಗೆ ಹೋಗಿ ಅಲ್ಲಿ ಆದಂತ ನಿಮ್ಮ ಈ ಗುರು ಸುದ್ದಿ ಪತ್ರವನ್ನ ಅಲ್ಲಿ ಹೋಗಿ ಕೇಳಂತಂದಾಗ ಪೈಠನ್ದಾಗ ಬರ್ತಾರ. ಪೈಠನ್ಗೆ ಬಂದ್ಮೇಲೆ ಹಿಂಗೆಲ್ಲ ಮತ್ತೆ ಜನ ಕೊಡಿರ್ತೈತಿ. ಅವ್ರವ್ರು ಸಮಾಜದವರು ಒಬ್ರಿಗೆ ಅಂತಾಗ ಇರ್ತೈತಿ, ಎಲ್ಲಾರಿಗೆ ಅದ ತರ ಇರಂಗಿಲ್ಲ. ಅವ್ರು ಅಂತಾರು, ನಾವೊಬ್ಬ ಏನ್ ಮಾಡ್ಲಿಪ್ಪ, ಅದಕ್ಕೆ ಸಮಾಜ ಒಪ್ಪಂಗಿಲ್ಲ. ನಾವೊಬ್ಬೊಬ್ಬರ ನಂದೇನಿಲ್ಲ, ಕೈ ಸಮಾಜ ಒಪ್ಪಬೇಕಲ್ಲ. ಈಗ ನೋಡ್ರಿ, ಒಂದು ಯಾವುದೋ ವಿಷಯದಾಗ ನಂದೇನಿಲ್ಲೋ ಮರ, ನಾನು ನಿನ್ನ ತರಪಿನ ನಿನ್ನ ಕಡೆ ಅದೀನಿ, ಕರೆ ಇಡೀ ಸಮಾಜ ಎಲ್ಲ ಮತ್ತೆ ಇರೋದು ಮಾಡಿದ್ರೆ ನಾವೊಬ್ಬ ಏನ್ ಮಾಡೋದೀನಿ ಅಂತದ್ ಮನುಷ್ಯ. ಈಗ ಎಲ್ಲಾ ಹೆಚ್ಚು ಮಂದಿ ಯಾರ ಕಡೆ ಸಪೋರ್ಟ್ ಇರ್ತದೆ ಆ ಕಡೆನ ಬೆಂಬಲ ಹೆಚ್ಚಾಗ್ಬಿಡ್ತೈತಿ. ಹಂಗ ಜ್ಞಾನೇಶ್ವರ ಮಹಾರಾಜ್ ಹೋಗಿ ಅಲ್ಲಿ ಒಂದು ಸಭೆಯನ್ನು ಕೂಡಿಸಿದಾಗ ಸಭೆದಾಗ ಅಂತಾರೆ ಆಗೋದಿಲ್ಲ ಹಂಗ ಅಂತಂದಾಗ ಯಾರು ಒಬ್ಬರಾಗ್ತಾ ಇರಲಿಲ್ಲ. ಅಲ್ಲಿ ಏನಾಗ್ತಿರ್ತಪ್ಪ ಅಂದ್ರೆ ಅವ್ರು ಏನ್ ಹೇಳ್ತಿರ್ತಾರೆ ಜ್ಞಾನೇಶ್ವರ ಮಹಾರಾಜರು, ನನ್ನ ಹತ್ರ ಏನು ಆತ್ಮ ಐತಲ್ಲ, ಆ ಆತ್ಮ ಆಗಲಿ ಒಂದು ಪ್ರಾಣಿಯಲ್ಲಿರುವಂತ ಆತ್ಮ ಆಗಲಿ ಎಲ್ಲ ಒಂದೇ ಐತಿ. ಎಲ್ಲರಲ್ಲಿ ಅವನ ಪರಮಾತ್ಮ ಅದಾನ. ಯಾಕೆ ಬೇರ್ ಮಾಡ್ತೀರಿ, ನೀನು ಅಂತ ಯಾಕೆ ಬೇರ್ ಮಾಡ್ತೀರಿ ಅಂತ ಹೇಳುವತ್ತಾಗ ಒಬ್ಬಲ್ಲಿ ಅದ್ರ ಹೆಸರು ಜ್ಞಾನಿ ಆಗ್ತಿರ್ತೈತಿ, ಒಬ್ಬ ವ್ಯಕ್ತಿ ಪಾನಾತ್ಮ ಹೋಗ್ತಿರ್ತಾನೆ. ಹಂಗಾದ್ರೆ ಅದು ನೀನು ಎಲ್ಲ ಒಂದೈತೆ ಅಂತೇಳಿ ಒಬ್ಬ ಏನ್ ಮಾಡ್ತಾನಪ್ಪ ಅಂದ್ರೆ ಒಂದು ಬಾರ್ಕೋಲಿ ಅದ ಹೊಡಿತಾನೆ. ಹೊಡೆದ ರೂಪಾಯಿ ಅದು ಜ್ಞಾನೇಶ್ವರ ಮಹಾರಾಜರು ಮೇಮ್ಯಾಗ ಏನದ್ರಿ ಬಾರ್ ಮೂಡಿ, ಇದೇನೋ ಇವ ಮಂತ್ರ ಮಾಟ ಮಾಡವ ಅಂತ ಇವನ್ ಮೇಮ್ಯಾಗ ಬಾರ್ ಮೂಡ್ಬೇಕಂದ್ರೆ ಅದಕ್ಕೆ ಬಿಡೋಣ, ಇವೇನೋ ಮಂತ್ರ ಮಾಟ ಏನೋ ಸಿದ್ಧಿ ಸಾಧನ ಮಾಡಿ ಬಂದವ ಅಂತಾರ. ಅದಕ್ಕೂ ಅವ್ರು ಒಪ್ಪಲಾಗ್ತಾ ಇರಲಿಲ್ಲ. ಮುಂದೆ ಏನ್ ಮಾಡ್ತಾರಪ್ಪ ಅಂದ್ರ ಒಬ್ಬ ಹತ್ತಾರ ಬಟ್ ಅವಾಗ ಮಾಡೋರು, ನೀನು ಜ್ಞಾನೇಶ್ವರ, ನಿನ್ನ ಹೆಸರು ಅದು ಜ್ಞಾನ ಅಂದ್ರೆ ನೀನು ಜ್ಞಾನ ಅದು ಜ್ಞಾನ ಎರಡು ಒಂದೇನ ಅಂತಾರ ಅವ್ರು. ಹೌದಂತಾರ ಜ್ಞಾನೇಶ್ವರ ಮಹಾರಾಜ, ನನ್ನ ಹತ್ತಿಗಿರುವಂತ ಆತ್ಮನು ಪರಮಾತ್ಮ ಅವನಾದನ, ಅಲ್ಲಿರುವಂತ ಕ್ವಾನಿನಲ್ಲಿರುವಂತನು ಆತ್ಮ ಅದೈತಿ, ಅದಕ್ಕೂ ಜೀವ ಅದೈತಿ ಅಂದಾಗ ಹಂಗಾದ್ರೆ ನುಡಿಸ್ತಾರ ನೋಡು ವೇದ ಅಂದ್ಬಿಡ್ತಾರ. ಜ್ಞಾನೇಶ್ವರ ಮಹಾರಾಜರು ಕ್ವಾನಿನ ತಲೆ ಮ್ಯಾಗ ಕೈ ಇಟ್ಟು ಹೇಳಪ್ಪ ಋಗ್ವೇದ ಅಂತ ಮಾತಾಡಂತಂದ್ರು ಬೇ ಆ ಋಗ್ವೇದ ಹೇಳಕ್ ಚಲೋ ಮಾಡಿಬಿಡ್ತೈತಿ ಕ್ವಾನ. ಅವಾಗೆಲ್ಲ ಏನು ಪಂಡಿತರು ಶಾಸ್ತ್ರಿ ಇದ್ರಲ್ಲ ಬಂದ ಸಾಷ್ಟಾಂಗ ನೀವು ಸಾಮಾನ್ಯದವರಲ್ಲಪ್ಪ, ನೀವು ಬ್ರಹ್ಮಮೂರ್ತಿ ಸಂತ ಜಗಿ ಅವತಾರ संत जगी अवतरली उद्धारायाले दीन जना ब्रह्मादिक त्यांचे वंदिती पायवणी ಅಂದ್ರೆ ಬ್ರಹ್ಮ ದೇವಾದಿ ದೇವತೆಗಳ ಸಂಕಟ ಅವ್ರಿಗೆ ಏನ್ ಮಾಡ್ತಾರ ಕಾರ್ಯ ಹೇಳ್ತಾರ ಅಂತ ಹೇಳ್ತಾರ. ಅಂದ್ರೆ ಅವರ ಒಂದು ನಾಮ ಉಚ್ಚಾರದಿಂದ ಅವ್ರ ಸಂಕಟ ಏನಾಗ್ತೈತಿ, ಸ್ವರ್ಗೀಚೆ ಅಮರ ಏನ್ ಮಾಡ್ತಾರ, ಸ್ವರ್ಗದಾಗಿದ್ದಂತಾರ ಎಲ್ಲರೂ ಇಲ್ಲಿ ಬರ್ಬೇಕಂತ ಮೃತ್ಯು ಲೋಕದಾಗ ಬಂದು ನಾವಟ್ ಅವ್ರ ಸೇವೆ ಮಾಡ್ಬೇಕು ಅನ್ನುವಂತ ಆಶಯ ಪಡ್ತಾರ. ಹಂಗ ಎಲ್ಲಾ ದೇವತೆಗಳು ಏನ್ ಮಾಡ್ತಾರಪ್ಪ ಅಂದ್ರೆ ಇಲ್ಲಿ ಹಂಗ ಅವಾಗ ಆ ಟೈಮ್ನಾಗ ಜ್ಞಾನೇಶ್ವರ ಮಹಾರಾಜ್ ಏನಾಗ್ತೈತಿ, ಎಲ್ಲರೂ ಬಂದು ಶರಣಾಗ್ತಾರೆ. ಶರಣಾಗಿ ನೀವು ಸಾಮಾನ್ಯರಲ್ಲ, ನೀವು ಇಂಥ ಮಹಾಪುರು ಸಾಕ್ಷಾತ್ ವಿಷ್ಣುನ ಅವತಾರದಲ್ಲಿ
ಅದಕ್ಕೆ कैवल्याचा पुतळा प्रगटला भूतळा चैतन्याचा जिवाळा ज्ञानोबा माझा ಅವರು ನೀವು ಪ್ರಕಟ ಆಗಿರಪ್ಪ ನೀವು ಸಾಕ್ಷಾತ್ ಬ್ರಹ್ಮ ವಿಷ್ಣು ಮಹೇಶ್ವರ ಮತ್ತು ಆದಿಶಕ್ತಿ ಅವತಾರದಾಗ ಹುಟ್ಟಿರಿ ಅಂತೇಳಿ ಅವರೆಲ್ಲ ಪೈಟದಿಲ್ಲ ಅಂತ ಪಂಡಿತರು ಎಲ್ಲ ಶರಣಾದಾಗ ಅಲ್ಲಿ ಒಂದು ಸ್ವಲ್ಪ ದಿವಸ ನಿಂತು ಜ್ಞಾನೇಶ್ವರ ಮಹಾರಾಜರು ಮುಂದೆ ನಡೀತಾರೆ. ಅವ್ರಿಗೆ ಹಂಗೆ ಕಾರ್ಯ ಅಲ್ಲೇ ಮುಗಿಸಾಗಿಲ್ಲ ಅವ್ರು ಜ್ಞಾನೇಶ್ವರ ಮಹಾರಾಜರು ಮುಂದೆ ಹೋಗ್ತಾ ಹೋಗ್ತಾ ನೇವಾಸಿ ಅನ್ನುವಂತ ಒಂದು ಊರ ಕಡೆ ಹೋಗ್ತಾ ಇರ್ತಾರ. ಹೋಗುವತ್ನಾಗ ಏನಾಗಿತ್ತಪ್ಪ ಅಂದ್ರ ಸಚ್ಚಿದಾನಂದ ಬಾಬಾ ಅವರ ಶವವನ್ನ ತಗೊಂಡ್ ಹೊಂಟಿರ್ತಾರ. ಅವಾಗ ಸತಿ ಹೋಗೋ ಪದ್ಧತಿ ಇರ್ತದೆ. ಸತಿ ಹೋಗೋ ಪದ್ಧತಿ ಸಚ್ಚಿದಾನಂದ ಬಾಬಾ ಅವ್ರ ಹೆಣ್ಮಕ್ಳು ಏನಾಗಿರ್ತಾರಪ್ಪ ಅಂದ್ರೆ ಅವರು ಶೃಂಗಾರ ಮಾಡ್ಕೊಂಡು ಅಂದ್ರ ಹೊಸ ಸೀರೆಯನ್ನು ಉಟ್ಕೊಂಡು ಅಂದ್ರೆ ಗಂಡನ ಕೂಡ ಅವರು ಸತಿ ಹೋಗೋರು ಇರ್ತಾರ. ಒಬ್ರು ಜ್ಞಾನಿಗಳದಾರ ಅಂತ ಹೇಳಿ ತಿಳ್ಕೊಂಡು ಏನ್ ಮಾಡ್ತಾರಪ್ಪ ಅಂದ್ರೆ ಎಲ್ಲ ಶವ ಹೋಗೋದ್ನಾಗ ಅವ್ರು ನೋಡಿ ಜ್ಞಾನೇಶ್ವರ ಮಹಾರಾಜರಿಗೆ ಕಾಲಿಗೆ ಬರ್ತಾರ. ಸೌಭಾಗ್ಯವತಿ ಭವ ಅಂತ ಆಶೀರ್ವಾದ ಮಾಡ್ತಾರ. ಸೌಭಾಗ್ಯವತಿ ಅಂತ ಭವ ಅಂತ ಆಶೀರ್ವಾದ ಮಾಡಿದಾಗ ಅವ್ರಂತಾರು ನನ್ನ ಗಂಡರೇ ಶವ ಹೊಂಟೈತಿ ತಿಳ್ಕೊಂಡು ನನ್ನ ಸತಿ ಹೋಗ್ಲಕ್ಕ ತಯಾರಾಗಿ ನಾ ಹೊಂಟೀನಿ ಮತ್ ನಾ ಯಾಕೆ ಸೌಭಾಗ್ಯವತಿ ಆದ್ನಂತಂದಾಗ ಹಿಂಗ್ಯಾಕೆ ಆಶೀರ್ವಾದ ಮಾಡ್ರಿ ಅಂತ ಪ್ರಶ್ನೆ ಮಾಡಿದಾಗ ಹಿಂಗ ಎಲ್ಲೈತೆ ಶವನು ಇಳಿಸ್ರಂತ ಕೆಳಗೆ ಇಳಿಸಿ ಅವ್ರ ಹೆಸರು ತಗೊಂಡ ಏನಪ್ಪ ಅಂತಂದ್ರೆ ಸಚ್ಚಿದಾನಂದ ಬಾಬಾ ಅವ್ರು ಎದ್ದು ನಿಂತಿರ್ತಾರ. ಮುಂದೆ ಅವ್ರ ಕಡೆಯಿಂದ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಜ್ಞಾನೇಶ್ವರಿ ಅಂತ ಬರ್ತಾರೆ. ಮುಂದೆ ಏನ್ ಮಾಡ್ರು ಅವ್ರು ಎಷ್ಟು ಸಚ್ಚಿದಾನಂದ ಬಾಬಾ ಸಂಕಟ ತಗೊಂಡ್ ಮುಂದೆ ಹಂಗ ಅವ್ರ ನಿವಾಸಿತಿ ಕಡೆ ಏನಾಗಿಪ್ಪ ಅಂದ್ರೆ ಏನು ಸಮುದ್ರ ಮಂಥನ ಮಾಡೋ ಟೈಮ್ದಾಗ ಏನು ಮೊಹಿನಿ ರೂಪವನ್ನು ತಾಳೆ ಅಮೃತವನ್ನು ರಾಕ್ಷಸರ ಕಡಿದ ಅಮೃತ ಕುಂಡವನ್ನು ಇದನ್ನ ಮಾಡಿ ಎಲ್ಲಾ ದೇವತೆಗಳಿಗೆ ಅಮೃತ ಹಂಚಬೇಕಾದ್ರೆ ಮೋಹಿನಿ ರೂಪ ತಾಳಿದ್ರಲ್ಲ ಆ ನಿವಾಸಿ ಒಳಗ ಮೋಹಿನಿ ಮಹಲ್ ಅಂತ ಐತಿ. ನಿವಾಸಿ ಒಳಗ ಆ ಮೋಹಿನಿ ಮಹಲ್ ಒಳಗ ಕೂತ ಜ್ಞಾನೇಶ್ವರಿ ಟೀಕಾ ಮಾಡ್ತಾರೆ. ಪಾರಶೆ ಭಾರುತ್ತರಿ ಟೀಕಾ ಕೇಳಿ ಜ್ಞಾನೇಶ್ವರಿ ಸಚ್ಚಿದಾನಂದ ಆದರೂ ಲೇಖಕು ಜಾಲ ಅಂದ್ರೆ ಬಾರಾಶೆ ಭಾರತಿ ಒಳಗ ಸಚ್ಚಿದಾನಂದ ಬಾಬಾ ಅವ್ರ ಏನಪ್ಪ ಅಂದ್ರೆ ಲೇಖಕ ಆದ್ರು ಆ ಸತ್ತಂತ ವ್ಯಕ್ತಿ ಕಡೆ ಜ್ಞಾನೇಶ್ವರ ಮಹಾರಾಜ್ ಏನ್ ಮಾಡ್ತಾರಪ್ಪ ಅಂದ್ರೆ ಜ್ಞಾನೇಶ್ವರಿ ಬರ್ಸಿದ್ರು. ಜ್ಞಾನೇಶ್ವರಿ ಅಂದ್ರೆ ಏನ ಅದಕ್ಕೆ ಮೊದಲೊಂದು ಬೇರೆ ಹೆಸರಿಟ್ಟು ಭಾವಾರ್ಥ ದೀಪಿಕಾ ಅಂತಂದ್ರೆ ಹೆಸರು. ಈ ಜ್ಞಾನೇಶ್ವರ ಮಹಾರಾಜರ ಅಂತಂದೇಳಿ ಅದನ್ನೆಲ್ಲರೂ ಜ್ಞಾನೇಶ್ವರಿ ಜ್ಞಾನೇಶ್ವರಿ ಅಂತ ಅದಕ್ಕೆ ಹೆಸರು ಬಿತ್ತು. ಅದಕ್ಕೆ ಅವ್ರು ಜ್ಞಾನೇಶ್ವರ ಮಹಾರಾಜ ಇಟ್ಟಂತ ಹೆಸರು ಭಾವಾರ್ಥ ದೀಪಿಕಾ. ಆ ಭಾವಾರ್ಥ ದೀಪಿಕಾ ಏನಪ್ಪಾ ಅಂದ್ರ ಸಾಮಾನ್ಯ ಜನರಿಗೆ ಸಂಸ್ಕೃತ ಒಳಗಿದ್ದಂತ ಗೀತಾ ಈ ಮಹಾಭಾರತ ಗೀತಾ ಬೇರೆ ಅಲ್ಲ, ಮಹಾಭಾರತ ಬೇರೆ ಅಲ್ಲ, ಭಗವದ್ಗೀತೆ ಬೇರೆ ಅಲ್ಲ, ಜ್ಞಾನೇಶ್ವರಿ ಬೇರೆ ಅಲ್ಲ. ಇದು ಒಂದ ಕರೆ ಜ್ಞಾನರಿಗೆ ತಿಳಿಬೇಕಂತೇಳಿ ಮಹಾಭಾರತ ಒಳಗೆ ಸ್ವಲ್ಪ ಶ್ಲೋಕಗಳನ್ನು ತಗೊಂಡು ಗೀತೆ ಒಳಗಿನ ಶ್ಲೋಕಗಳನ್ನು ತಗೊಂಡು ಜ್ಞಾನೇಶ್ವರ ಮಹಾರಾಜರು ಸಾಮಾನ್ಯ ಜನರಿಗೆ ಚಪ್ಪನ ಭಾಷೆ ಕೇಳಿ ಗೌರವ ಅಂತಂದ್ರೆ 56 ಭಾಷೆಗಳಲ್ಲಿ ಮಿಕ್ಸ್ ಅದಾವ ಜ್ಞಾನೇಶ್ವರಿ ಒಳಗೆ. ಒಮ್ಮೆ ನೀರಂತ ಬರ್ತದೆ ಕನ್ನಡ ಒಳಗೆ ಬರ್ತದೆ ಅಂದ್ರೆ ಎಲ್ಲಾ ಭಾಷೆಗಳನ್ನ ಸೇರಿಸಿ ಸಾಮಾನ್ಯ ಜನರಿಗೆ ತಿಳಿಬೇಕಂತೇಳಿ ಜ್ಞಾನೇಶ್ವರ ಮಹಾರಾಜರು ಅಲ್ಲಿ ಒಂದು ಪ್ರತಿಜ್ಞೆ ಮಾಡ್ರಿ. ಎಲ್ಲಾರ್ಗಿ ಅದು ಅನುಕೂಲ ಆಗ್ಬೇಕು, ಎಲ್ಲಾರ್ಗಿ ಓದಲಾಕ ಬರ್ಬೇಕಾದ್ರೆ ಅದು ತಿಳಿಬೇಕಂತ ಅದನ್ನ ಭಾವಾರ್ಥ ದೀಪಿಕಾ ಜ್ಞಾನೇಶ್ವರ ಮಹಾರಾಜರು ಅದನ್ನ 9,000 ಒವಿಗಳನ್ನು ನಿರ್ಮಾಣ ಮಾಡಿ ಅದನ್ನ 18 ಅಧ್ಯಾಯ ಏನ್ ಮಾಡಿರಪ್ಪ ಅಂದ್ರ ಯಥಾ ಪ್ರಕಾರ ಅಲ್ಲಿ ಏನು ಕೃಷ್ಣ ಪರಮಾತ್ಮ ಮಹಾಭಾರತ ಯುದ್ಧದೊಳಗೆ ಏನು ಅರ್ಜುನ ಹೇಳಿದ್ದಾರ ಅದನ್ನ ತಂದಿಲ್ಲ ಅವ್ರ ಇಳಿಸಿ ಸಾಮಾನ್ಯ ಜನರಿಗೆ ಇಳಿಸಿಕೊಟ್ರು. ಅವ್ರಂದ್ರ ಅವತಾರನ ಅವ್ರದ ಇವರು ಜ್ಞಾನೇಶ್ವರ ಮಹಾರಾಜ್ ಅಂದ್ರ ವಿಷ್ಣು ಮಹಾವಿಷ್ಣು ಅವತಾರ ಸಕಾ ಜ್ಞಾನೇಶ್ವರ ಸದಾಶಿವಾಚಾವತಾರ Sata